ಎಲ್ರಿಗೂ ಇವತ್ತು ನಾನು ವಿಡಿಯೋ ಬೆಳಿಗ್ಗೆನೇ ಸ್ಟಾರ್ಟ್ ಮಾಡೀನಿ. ಯಾವಾಗಲೂ ಅನ್ಕೋತೀನಿ ಬೆಳಗ್ಗೆನೇ ಮಾಡ್ಬೇಕಂತೇಳಿ, ಬಟ್ ಆಗಲ್ಲ. ಸೊ ಇವತ್ತು ಆಗೋದಾಗಲಿ ಅಂತೇಳಿ ಬೆಳಗ್ಗೆನೇ ಸ್ಟಾರ್ಟ್ ಮಾಡೀನಿ. ಒಂದೊಂದು ಸಾರಿ ಲಾಗಿನ್ ಲೇಟ್ ಆಗ್ತದೆ, ಒಂದೊಂದು ಸಾರಿ ಟಿಫಿನಿಗೆ ಲೇಟ್ ಆಗ್ತದೆ. ಹೀಗಾಗಿ ವೀಡಿಯೋ ಮಾಡಲಿಕ್ಕೆ ಆಗಲ್ಲಾಗಿತ್ತು. ವೀಡಿಯೋ ಎಲ್ಲ ಮಾಡೋದ್ರೊಳಗೆ ನಂಗೆ ಎಡಿಟ್ ಮಾಡ್ಲಿಕ್ಕೆ ಪ್ರಾಬ್ಲಮ್ ಆಗ್ಲಿತ್ತು. ಹೀಗಾಗಿ ಆಗೋದಾಗಲಿ ಅಂತೇಳಿ ನಾನು ಇವತ್ತೇ ಸ್ಟಾರ್ಟ್ ಮಾಡಿ. ನಾವು ಹೇಳೋಷ್ಟ್ರೊಳಗೆ ರಿಯಾನ್ಸ್ ಎದ್ದಿದ್ದ. ಎದ್ಬಿಟ್ಟು ನಾನು ಬ್ಯಾಗ್ ಚೆಕ್ ಮಾಡ್ತಿದ್ದೆ. ಅವನಿಗೇನು ಸಿಕ್ಕಿಲ್ಲ ಅನ್ನಿಸ್ತದ, ಅದಕ್ಕೆ ಅಳ್ಳತ್ತಿದ್ದ. ಇವಾಗ ಕಿಟಕಿ ಒಳಗೆ ನೋಡ್ಕೊಂಡು ಬ್ರಷ್ ಮಾಡ್ಕೋತ ಕೂತಿದ್ದೆ. ನಾ ಕ್ಯಾಮ್ರಾ ತೊಗೊಂಡು ಬಂದ ತಕ್ಷಣ ನಗಕ್ಕೆ ಶುರು ಮಾಡ್ದೆ. ಆಮೇಲೆ ಇಲ್ಲಿ ನಮ್ಮ ಹಸ್ಬೆಂಡು ಅವ್ರು ಬೂಸ್ಟ್ ಮಾಡೋ ಸಲುವಾಗಿ ಹಾಲು ಗರಂ ಮಾಡೋಕ್ಕಿಟ್ಟಿದ್ರು. ಅವ್ರಿಗೆಲ್ಲ ಬೂಸ್ಟ್ ಕಲಸಿ ಅವರೇ ಕೊಟ್ಟಿದ್ರು. ನಾ ಅಷ್ಟರೊಳಗೆ ಬ್ರಷ್ ಮಾಡ್ಕೊಂಡು ಬಂದು ನಾ ಟೀ ಮಾಡ್ಕೊಂಡು ನಾ ಕುಡಿದೆ. ನಮ್ಮ ಹಸ್ಬೆಂಡ್ ಹೇಳ್ತಿದ್ರು, ಯಾವುದೋ ಒಂದು ಶೆಡ್ಯೂಲ್ ಮಾಡ್ಕೋ, ಇಲ್ಲಾಂದ್ರೆ ಡೈಲಿ ವಿಡಿಯೋ ಲೇಟೇ ಆಗ್ತದೆ, ಪ್ರಾಬ್ಲಮ್ ಆಗ್ತದೆ ಅಂತೇಳಿ. ಸೊ ಇವತ್ತು ನಾ ಮಧ್ಯಾಹ್ನ ಸಲುವಾಗಿ ಬಗಾರ ರೈಸ್ ಮಾಡಿದ, ಕೋಸಂಬರಿ ಅದು ಮಾಡಿಟ್ಟಿದ್ದ. ಹುಡುಗರಿಗೂ ಈಸಿ ಆಗ್ತದೆ, ತಂಪೂ ಇರ್ತದೆ ಅಂಥೇಳಿ. ಯಾಕಂದ್ರೆ ಮಸಾಲೆ ಇರ್ತದಲ್ಲ ಬಗಾರ ರೈಸ್, ಹುಡುಗರಿಗೆ ಮತ್ತೇನಾರ ಇದು ಉರಿಯಂಗದ ಅಂತೇಳಿ ಮತ್ತು ಇದು ಕೋಸಂಬರಿನೂ ಮಾಡಿದ್ದೆ. ಅವ್ರು ಊಟ ಮಾಡಿ ರೆಸ್ಟ್ ಮಾಡ್ತಿದ್ರು. ಸೊ ಎಡಿಟಿಂಗ್ ಪ್ರಾಬ್ಲಮ್ ಆಗ್ಲತ್ತಿತ್ತು, ಹಾಗಾಗಿ ನಾನು ಡೈಲಿ ವಿಡಿಯೋ ಮಾಡ್ಲಿಕ್ಕೆ ಆಗ್ತಿಲ್ಲ. ಬಟ್ ಇವಾಗ ಟ್ರೈ ಮಾಡ್ತೀನಿ, ಆಲ್ಮೋಸ್ಟ್ 100% ಟ್ರೈ ಮಾಡ್ತೀನಿ ಡೈಲಿ ವಿಡಿಯೋಗಳು ಅಪ್ಲೋಡ್ ಮಾಡ್ಲಿಕ್ಕೆ. ಇವರು ಊಟ ಮಾಡಿ ರೆಸ್ಟ್ ಮಾಡತ್ತಿದ್ರೆ ಅಷ್ಟರೊಳಗೆ ಸಂಜೆ ಕಡೆಗೆ ನಾ ಸ್ನ್ಯಾಕ್ಸ್ ತರಿಸಿದ್ದ, ಫ್ರೆಂಚ್ ಫ್ರೈಸು. ನಾವು 4 ಜನ ಕೂತ್ಕೊಂಡು ತಿಂದ್ವಿ. ಅಕ್ಕ ತಿನ್ನಲಿಲ್ಲ, ಅವ್ರು ಮಲ್ಕೊಂಡಿದ್ರು, ಅದಕ್ಕೆ ಡಿಸ್ಟರ್ಬ್ ಮಾಡೋದು ಬೇಡ ಅಂಥೇಳಿ ರೆಸ್ಟ್ ಮಾಡಿದ್ವಿ. ನಮ್ಮ ಚಿನ್ನಿಗೆ ರೆಡಿ ಮಾಡಬೇಕು ಅನ್ನೋದು ಇವತ್ತು ಮೇನ್ ಪ್ರೊಸೆಸ್ ಆಗಿತ್ತು. ಯಾಕಂದ್ರೆ ಆಕೆ ಭಾಳ ಸರಿ ಹೇಳ್ತೀವಿ, ಅಕ್ಕ ನಂಗೆ ರೆಡಿ ಮಾಡು ಅಂತೇಳಿ. ನನಗೂ ಖ್ವಾಹಿಶ್ ಇತ್ತು ಆಕೆ ಚಲೋ ರೆಡಿ ಮಾಡಬೇಕು ಅಂತೇಳಿ, ಬಟ್ ನಂಗೆ ಟೈಮೇ ಸಿಗಲ್ಲಾಗಿತ್ತು. ಬಟ್ ಇವತ್ತು ಟೈಮ್ ಇತ್ತು, ಹಾಗಾಗಿ ರೆಡಿ ಮಾಡತ್ತಿದ್ದ. ಸೊ ಆಕೆ ಡಲ್ಲಾಗಿದ್ಲು. ಯಾಕಂತಂದ್ರೆ ಆಕಿನ ಕಿವ್ಯಾಗಿಂದು ಬೆಳ್ಳಿ ರಿಂಗಿದ್ವ, ಅದು ರಿಮೂವ್ ಮಾಡೋ ಟೈಮಾಗ ಸ್ವಲ್ಪ ಆಕೆಗೆ ಹತ್ತಿತ್ತು. ಹಾಗಾಗಿ ಆಕೆ ಮುಖ ಓದಿಸ್ಕೊಂಡಳು. ಅವಾಗ ನಮ್ಮ ನಾದಿನಿ ಮಕ್ಕಳು ಆಕೆಗೆ ನಗಿಸ್ಲತ್ತಿದ್ರು. ಮೇಕಪ್ ಬೇಕಂತ ಅಳ್ತೇನು, ನಗುನಿ ಹಿಂಗಾದ್ರೂ ಫೋಟೋ ಚಲೋ ಬರಲ್ಲ, ಹಿಂಗೆ ಅಂತೇಳಿ ಆಕೆಗೆ ರೇಗಿಸ್ಲತ್ತಿರು. ಹೆಂಗೋ ಮಾಡಿ ರೆಡಿ ಮಾಡಿದ್ವಿ. ನಾನಂತೂ ಏನು ಮೇಕಪ್ ಮಾಡೋಕ್ಕೆ ಎಲ್ಲ ನಾನು ಪಾರ್ಲರ್ ಅದು ಕಲ್ತಿಲ್ಲ, ಸುಮ್ಮನೆ ನಾರ್ಮಲಾಗಿ ಮನೆಯಾಗಿರೋ ಸಾಮಾನು ಯೂಸ್ ಮಾಡಿಕೊಂಡೆ ರೆಡಿ ಮಾಡಿದ್ದೆ. ಯಾಕಂದ್ರೆ ಮಕ್ಕಳು ಸ್ಕಿನ್ ಭಾಳ ಸೆನ್ಸಿಟಿವ್ ಇರ್ತದಲ್ಲ, ಹಾಗಾಗಿ ನಾನು ಯಾವುದೂ ಕ್ರೀಮ್ ಅದು ಏನೂ ಯೂಸ್ ಮಾಡಿಲ್ಲ. ಮನೆಗಿರೋದೇ ಮಾಯ್ಶ್ಚರೈಸರ್ ಮಕ್ಕಳಿಗೆ ಯೂಸ್ ಮಾಡೋದೇ ಮಾಡೀನಿ. ಅದ್ಮ್ಯಾಗ ಪಾಂಡ್ಸ್ ಪೌಡರ್ ಅಷ್ಟೇ ಹಚ್ಚೀನಿ, ಲಿಪ್ಸ್ಟಿಕ್ ಅಷ್ಟೇ ಎಕ್ಸ್ಟ್ರಾ, ಮತ್ತು ಐಬ್ರೋ ಅಷ್ಟೇ ಹಚ್ಚೀನಿ, ಜಾಸ್ತಿ ಏನೂ ಹಚ್ಚಿಲ್ಲ. ಚಿನ್ನಿ ಭಾಳ ಖುಷಿಯಾಗಿದ್ಲ. ಭಾಳ ದಿನ ಆದ್ಮೇಲೆ ರೆಡಿ ಮಾಡಿದ್ನಲ್ಲ ಆಕೆಗೆ. ಭಾಳ ನನಗೂ ಆಸೆ ಭಾಳ ಇತ್ತು ಆಕೆಗೆ ರೆಡಿ ಮಾಡಬೇಕು. ಭಾಳ ಸರಿ ಹೇಳ್ತಿದ್ದೆ, ಮಮ್ಮಿ ನಿಂಗೆ ಹಂಗೆ ಉಡಿಸ್ತೀನಿ, ನಿಂಗೆ ಆ ಡ್ರೆಸ್ ಉಡಿಸ್ತೀನಿ, ಈ ಡ್ರೆಸ್ ಉಡಿಸ್ತೀನಿ ಅಂತ. ಯಾವಾಗ ಬಂದವನು ಕೇಳ್ತೀವಿ, ಅಕ್ಕ ನಂಗೆ ಉಡಿಸ್ತೀನಿ ಅಂದಿಲ್ಲ, ಇವತ್ತು ನೀ ಇನ್ನೂ ಉಡಿಸೇ ಇಲ್ಲ ಅಂತ ಕೇಳ್ತೀವಿ. ಬಟ್ ನಂಗೆ ಟೈಮ್ ಸಿಗ್ತಿರ್ಲಿಲ್ಲ. ನಂಗೆ ಭಾಳ ಹರ್ಟ್ನೂ ಆಗ್ತಿತ್ತು, ಆಕೆ ರೆಡಿ ಮಾಡಿಲ್ಲಲ್ಲ ಅಂತ ಫೀಲ್ ಒಳಗಿರ್ತಿತ್ತು. ಬಟ್ ಅಂದ್ರೂ ಭೀ ಹೇಳ್ತಿದ್ದೆ, ಯಾವ್ದಾರು ಒಂದು ಹೇಳಿ ಆಕೆ ಸೈಲೆಂಟ್ ಮಾಡ್ತಿದ್ದ. ಸೊ ಇವತ್ತು ನಾ ರೆಡಿ ಮಾಡ್ಲಿಕ್ಕಂತೂ ಫುಲ್ ಎಕ್ಸೈಟೆಡ್ ಆಗಿದ್ದ. ಸೊ ಆಕೆ ಸ್ವಲ್ಪ ಮುಖ ಊದಿಸ್ಕೊಂಡೇ ಇದ್ದಳು, ಅಂದ್ರೆ ಭೀ ಕಿವಿ ಬ್ಯಾನೆ ಆಗಿತ್ತಲ್ಲ ಅಂಥೇಳಿ. ಸೊ ಫೈನಲಿ ರೆಡಿ ಮಾಡಿದ್ವಿ ಆಕೆಗೆ. ಭಾಳ ಖುಷಿಯಾಗಿಳು ಆಕೆ, ಭಾಳ ಅಂದ್ರೆ ಭಾಳ ಖುಷಿಯಾಗಿಳು. ನಂಗೆ ಚಿನ್ನಿ ಅಂದರೆ ಇಷ್ಟ ಆಕೆ. ಯಾಕಂದ್ರೆ ನಮ್ಮ ಮನ್ಯಾಗ ನಮಗೆ ಬುದ್ಧಿ ಬಂದಮೇಲೆ ಹುಟ್ಟಿದ ಮೊದಲನೇ ಮಗು, ಹಾಗಾಗಿ ನಮ್ಗೆ ಆಕೆ ಎಲ್ಲರಿಗೂ ಫೇವ್ರೇಟ. ಅದಕ್ಕಿಂತ ಹೆಚ್ಚಾಗಿ ನನ್ನ ತಮ್ಮಗಂತೂ ಭಾಳ ಫೇವ್ರೇಟ್ ಆಕೆ. ಸೊ ಮಸ್ತ್ ರೆಡಿ ಆಗಿದ್ಲ. ಫೈನಲ್ ಲುಕ್ ಈ ಥರ ಇದೆ.